Today we'll discuss about one topic that is ಕೆಲವೊಬ್ರು ಇರ್ತಾರೆ ಲೈಕ್ ಎಸ್ಪೆಷಲಿ ಫಿಮೇಲ್ಸ್ ಜಾಸ್ತಿ ಇರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಲೈಕ್ ಇಲ್ಲಿ ಇರುತ್ತಲ್ಲ, ಇಲ್ಲಿ ಇದು ಬ್ರಿಸ್ಟ್ ಜಾಯಿಂಟ್ ಅಂತ ಹೇಳ್ತೀವಿ ಆಯ್ತಾ, ನಾವು ಕೈ ಗಂಟು ಅಂತ ಏನು ಹೇಳ್ತೀವಲ್ಲ, ಇಲ್ಲಿ ಕೆಲವೊಂದು ಸ್ವೆಲ್ಲಿಂಗ್ ತರ ಇರುತ್ತೆ. ಲೈಕ್ ಮೋಸ್ಟ್ ಕಾಮನ್ಲಿ ಈ ತರ ಮಾಡಿದಾಗ ಪ್ರಾಮಿನೆಂಟ್ ಆಗುತ್ತೆ ಸ್ವೆಲ್ಲಿಂಗ್. ಸೊ ಅದಕ್ಕೆ ಏನಂತೀವಿ ಅಂತ ಹೇಳಿದ್ರೆ ವಿ ಕಾಲ್ ಇಟ್ ಎಸ್ ಗ್ಯಾಂಗ್ಲಿಯಾನ್. ಏನಪ್ಪ ಗ್ಯಾಂಗ್ಲಿಯಾನ್ ಸಿಸ್ಟ್ ಅಂದ್ರೆ ಏನು? ಸೊ ಗ್ಯಾಂಗ್ಲಿಯಾನ್ ಸಿಸ್ಟ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಗೊತ್ತಾ, ಇಲ್ಲಿ ಟೆಂಡನ್ ಶೀತ್ ಇರುತ್ತೆ ಆಯ್ತಾ. ಈ ಟೆಂಡನ್ ಶೀತ್ ಇದ್ದಾಗ ಅಲ್ಲಿಂದ ಆ ಸೈನೋವಿಯಲ್ ಫ್ಲೂಯಿಡ್ ಇರುತ್ತಲ್ಲ, ಕಲೆಕ್ಟೆಡ್ ಆಗಿ ಅದು ಗ್ಯಾಂಗ್ಲಿಯಾನ್ ತರ ಫಾರ್ಮೇಶನ್ ಆಗುತ್ತೆ ತರ, ಗೊತ್ತಾಯ್ತಾ. ಅದು ಸಿಂಪಲ್ ಫ್ಲೂಯಿಡ್ ಫೀಲ್ಡ್ ಸಿಸ್ಟ್ ತರ ಅಷ್ಟೇ, ಅದೇನು ಅಷ್ಟು ಪ್ರಾಬ್ಲಮ್ ಕೊಡುವುದಿಲ್ಲ. ನಾರ್ಮಲಿ ಇಟ್ ಈಸ್ ನಾಟ್ ಪೇನ್ಫುಲ್, ಸಿಂಪಲ್ ಆಗಿರುತ್ತೆ, ಮತ್ತೆ ಸಣ್ಣ ಸ್ವೆಲ್ಲಿಂಗ್ ತರ ಮ್ಯಾನಿಫೆಸ್ಟ್ ಆಗುತ್ತೆ, ಮತ್ತೇನು ಪ್ರಾಬ್ಲಮ್ ಕೊಡುವುದಿಲ್ಲ. ಬಟ್ ಇಫ್ ಇಟ್ ಈಸ್ ಡಿಸ್ಟರ್ಬಿಂಗ್ ಯುವರ್ ಡೇ ಟು ಡೇ ಆಕ್ಟಿವಿಟೀಸ್, ಕೆಲವೊಬ್ಬರಿಗೆ ಅದು ಪೇನ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸ್ವೆಲ್ಲಿಂಗ್ ತುಂಬಾ ಪ್ರಾಮಿನೆಂಟ್ ಆಗಿಬಿಟ್ಟು, ಮತ್ತೆ ಕಾಸ್ಮೆಟಿಕಲಿ ಲೈಕ್ ಏನೋ ಒಂಥರ ದೇ ಫೀಲ್ ಇಟ್ ಲೈಕ್ ಸಮಥಿಂಗ್ ಇಸ್ ದೇರ್, ತುಂಬಾ ಇರಿಟೇಬಲ್ ತರ ಅನ್ಸುತ್ತೆ ಅವರಿಗೆ. ಸೊ ಆ ತರ ಎಲ್ಲ ಇದ್ದಾಗ ವಿ ಹ್ಯಾವ್ ಇನಿಷಿಯಲ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂಡ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಇನಿಷಿಯಲ್ ಸ್ಟೇಜ್ ಅಲ್ಲಿ ಸಿಂಪಲ್ ಆಸ್ಪಿರೇಟ್ ಮಾಡ್ತೀವಿ. ಆಸ್ಪಿರೇಟ್ ಮಾಡಿದಾಗ ಬಟ್ ಅದು ರಿಕರೆನ್ಸ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಫ್ ಇಟ್ ಇಸ್ ಪೇನ್ಫುಲ್ ಎಲ್ಲ ಆಯ್ತಂತ ಹೇಳಿದ್ರೆ ದೆನ್ ವಿ ಎಕ್ಸೈಸ್ ಇಟ್, ರಿಮೂವ್ ಮಾಡ್ತೀವಿ. ಇಲ್ಲಂತ ಹೇಳಿದ್ರೆ ಮತ್ತೆ ಅದು ಲಾಂಗ್ ಟರ್ಮ್ ಪರ್ಸಿಸ್ಟ್ ಆಗಿ ಪೇನ್ ಆಗಿ ಇದ್ದಿತ್ತು, ಮತ್ತೆ ಆಮೇಲೆ ಇನ್ಫೆಕ್ಟ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ಟು ಕನ್ಸಲ್ಟ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂಡ್ ಗೆಟ್ ಯುವರ್ ಟ್ರೀಟ್ಮೆಂಟ್ ಪ್ರಾಪರ್ಲಿ ಡನ್. ಓಕೆ, ಥ್ಯಾಂಕ್ ಯು ಸೊ ಮಚ್.